ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ಆರೋಪ. ಡೈರಿ ಮುಂದೆ ಪ್ರತಿಭಟನೆ ನಡೆಸಿ ತನಿಖೆಗೆ ಆಗ್ರಹಿಸಿದ ರೈತರು. ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಸಿಂಗಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಲವು ವರ್ಷಗಳಿಂದ ಅವ್ಯವಹಾರ ನಡೀತಾ ಇವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಈ ಸಂಬಂಧ ಗ್ರಾಮಸ್ಥರು ಹಾಗೂ ಹಾಲು ಉತ್ಪಾದಕರ ರೈತರು ಸಂಘದ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರು ಮತ್ತು ಗ್ರಾಮಸ್ಥರು ಸಂಘದ ಆಡಳಿತ ಮತ್ತು ಹಣಕಾಸು ವ್ಯವಹಾರಗಳ ಕುರಿತು ಸಮಗ್ರ ತನಿಖೆಯನ್ನ ನಡೆಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇನ್ನು ಸಂಘದಲ್ಲಿ ಕಳೆದ 2 ದಶಕಗಳಿಂದ ಒಂದೇ ಕಾರ್ಯದರ್ಶಿ ಅಧಿಕಾರವನ್ನ ನಡೆಸ್ತಾ ಇದ್ದು, ಈ ಅವಧಿಯಲ್ಲಿ ರೈತರ ಅಭಿವೃದ್ಧಿಗೆ ಸಂಬಂಧಿಸಿದ ಯಾವುದೇ ಗಮನಾರ್ಹ ಯೋಜನೆಗಳು ಜಾರಿಯಾಗಿಲ್ಲ ಎಂದು ಆರೋಪಿಸಿದರು. ಇನ್ನು ಹಾಲು ಪೂರೈಕೆ ಮಾಡುವ ರೈತರಿಗೆ ನೀಡಬೇಕಾದ ಬೋನಸ್, ವಿವಿಧ ಪ್ರೋತ್ಸಾಹಧನ, ಯಶಸ್ವಿನಿ ಕಾರ್ಡ್ ಸೇರಿದಂತೆ ಹಲವಾರು ಸೌಲಭ್ಯಗಳು ಸಮರ್ಪಕವಾಗಿ ತಲುಪಿಲ್ಲ ಎಂದು ದೂರಿದರು. ರೈತರು ಪ್ರತಿದಿನ ಹಾಲು ಪೂರೈಕೆ ಮಾಡ್ತಾ ಇದ್ರು, ಹಾಲಿನ ಪ್ರಮಾಣ ಮತ್ತು ಅದಕ್ಕೆ ಸಂಬಂಧಿಸಿದ ಹಣದ ವಿವರಗಳನ್ನು ಪಾರದರ್ಶಕವಾಗಿ ನೀಡಲಾಗ್ತಾ ಇಲ್ಲ ಎಂದು ಆರೋಪಿಸಿದ್ರು. ಸುಮಾರು 20 ವರ್ಷದಿಂದ ಒಬ್ಬರೇ ಸೆಕ್ರೆಟರಿ ಇದ್ದಾರೆ. ಆದರೆ ರೈತರಿಗೆ ಯಾವುದೇ ಅಂತ ಫೆಸಿಲಿಟಿ ಇಲ್ಲ, ಒಂದು ಮ್ಯಾಟ್ ಇಲ್ಲ, ಒಂದು ಬೋನಸ್ ಇಲ್ಲ, ಒಂದು ಯಶಸ್ವಿನಿ ಕಾರ್ಡನ್ನು ಸಹ ಮಾಡಿಸ್ಕೊಟ್ಟಿಲ್ಲ. ಮತ್ತೆ ನಾವು ಹಾಲು ಇತೀವಲ್ಲ, ಅದಕ್ಕೆ ಅಕ್ನಾಲೇಜ್ಮೆಂಟ್ ಸಹ ರೈತರಿಗೆ ಸಿಗ್ತಾ ಇಲ್ಲ. ನಾವು ಹಾಲು ಒಯ್ಯೋದು ಹೋಗೋದು, ರೈತರಿಗೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ಬಿಡ್ತಾರೆ, ಅವ್ರಿಗೆ ಲೆಕ್ಕನೂ ಇಲ್ಲ, ಪತ್ರನೂ ಇಲ್ಲ. ಅವ್ರು ಹಾಕಿದಷ್ಟೇ, ಇವ್ರು ಇಸ್ಕೊಂಡಷ್ಟೇ. ಅವ್ರ ಮನೆಯವರು, ಅವ್ರ ಫ್ಯಾಮಿಲಿಯವರು ಇದುವರೆಗೂ ಸಂಘಕ್ಕೆ ಯಾವುದೇ ಒಂದು ಲೀಟ್ರ್ ಸಹ ಹಾಲು ಹಾಕಿದ್ರೆ. ಆದರೆ ಪ್ರತಿ ವಾರನೂ ಸಹ ಅವ್ರ ಫ್ಯಾಮಿಲಿಯವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಒಂದು 7,000 8,000 ಪ್ರತಿ ವಾರನೂ ಸಹ ಅಮೌಂಟ್ ಹೋಗ್ತಿದೆ. ಅದನ್ನ ನಾವು ಕೇಳಕ್ಕೆ ಹೋದ್ರೆ ಅವ್ರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಸೂಪರ್ವೈಸರ್ ಗಮನಕ್ಕೆ ತಂದರೆ ಅವರು ರೆಸ್ಪಾಂಡ್ ಮಾಡ್ತಿಲ್ಲ. ಅದನ್ನು ತಗೊಂಡೋಗಿ ನೆಕ್ಸ್ಟ್ ಲೆವೆಲ್ ಕಂಪ್ಲೇಂಟ್ ಕೊಟ್ಟರು ಅವರು ನಮಗೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಕೇಳೋಣ ಅಂತ ಇದ್ರತ್ರ ಬಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ವಿ. ಆದರೂ ಸೆಕ್ರೆಟ್ರಿಗೆ ಫೋನ್ ಮಾಡ್ತಾ ಇದ್ವಿ, ಸೂಪರ್ವೈಸರಿಗೆ ಫೋನ್ ಮಾಡ್ತಾ ಇದ್ವಿ, ಅವರು ಸಹ ಬರ್ತಿಲ್ಲ. ಇಲ್ಲಿ ತುಂಬ ಹಗರಣ ಆಗೋಗಿದೆ. ರೈತರುಗಳಿಗೆ ಕೊಡೋ ದುಡ್ಡಲ್ಲಿ ತುಂಬ ಕಡಿಮೆ ಹಾಕಿದ್ದಾರೆ. 500,000 ಒಬ್ಬೊಬ್ಬರು ರೈತರಿಂದ ತಗೋಬಿಟ್ಟು, ಚಿಕ್ಕ ರೈತರಿಂದ. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಹಾಲು ಇವರೆಲ್ಲ 5 ಲೀಟ್ರ್ 4 ಲೀಟ್ರ್ 10 ಲೀಟ್ರ್ ಹಾಲು ಇವರು, ಅವರಿಂದ ಎಲ್ಲ 500-400 ಹೊಡೆದ್ಬಿಟ್ಟು ಎಲ್ಲ ಅವ್ರ ಫ್ಯಾಮಿಲಿ ಅಕೌಂಟಿಗೆ ಹಾಕೊಳೋದು. ಇನ್ನು ಬೋನಸ್ ಅಂತ ಬಂದರೆ ಹಾಲು ಇದ್ದರೆ ರೈತರಿಗೆ 2,000 ರೂಪಾಯಿ ಹಾಕಿದ್ದಾರೆ. ಅವ್ರ ಫ್ಯಾಮಿಲಿಯವ್ರಿಗೆ 20,000 10,000 15,000 ಹಾಕೊಂಡಿದ್ದಾರೆ. ಎಲ್ಲ ಫುಲ್ 8 ಜನ ಫ್ಯಾಮಿಲಿಯವರು ಇದ್ದರೆ 8 ಜನಕ್ಕೂ ಹಾಕೊಂಡಿದ್ದಾರೆ. ಇನ್ನು ರೈತರಿಗೆ ಏನು ಬೆಲೆನೇ ಇಲ್ವಲ್ಲ ಹಂಗಾದ್ರೆ. ಅಂದರೆ ಈಗ ಅಧ್ಯಕ್ಷರ ಹತ್ರ ಖಾಲಿ ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಡು ಹೋಗೋದು. ಅಧ್ಯಕ್ಷರು ಸೂಪರ್ವೈಸರ್ಗೆ ಹೇಳಿದ್ರೆ ಸೂಪರ್ವೈಸರ್ ನಾನೆಲ್ಲ ನೋಡ್ಕೋತೀನಿ, ಹಾಕಮ್ಮ ನಿಂಗೆ ಅನ್ನೋದು. ಅಂದರೆ ಇವರಿಬ್ಬರು ಶಾಮೀನಾಗಿ ಮಾಡ್ತಾಯಿದ್ದಾರಾ? ಅಧ್ಯಕ್ಷರ ಕಡೆಯಿಂದ ಒಂದು ವಾರದಿಂದ ಸೂಪರ್ವೈಸರ್ಗೆ ಕಾಲ್ ಮಾಡಿಸ್ತಾ ಇದ್ವಿ, ಇಲ್ಲಿ ಬಂದು ಮೀಟಿಂಗ್ ಮಾಡಿ ಅಂತ. ಅಧ್ಯಕ್ಷರು ಯಾವುದೇ ಫೋನ್ಗೂ ಸೂಪರ್ವೈಸರು ಯಾವುದೇ ಕರೆಗೂ ಸಹ ನಮ್ಗೆ ಸ್ವೀಕರಿಸ್ತಾನೂ ಇಲ್ಲ, ಅವ್ರು ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಇಲ್ಲಿಗೆ ಬರ್ತಾನೂ ಇಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫು, ಇಲ್ಲ ನಾಟ್ ರೀಚಬಲ್ಲು. ಅಕೌಂಟ್ಗಳನ್ನ ಇದು ಮಾಡಿಸಿ ಕ್ರಿಯೇಟ್ ಮಾಡಿಸಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದರಿಂದ ಬರೋ ಗೌರ್ಮೆಂಟಿಂದ ಬರೋ ಸಹಾಯಧನ ಕೂಡ ಅವರಿಗೆ ಯಾರಿಗೆ ಬೇಕು ಅವರ ಅಕೌಂಟಿಗೆ ಹಾಕೊಂಡಿದ್ದಾರೆ. ಅವರು ಸುಮಾರು ಒಂದು 2-3 ಕೋಟಿ ಅಮೌಂಟ್ ಅಷ್ಟು ವ್ಯತ್ಯಾಸ ಬರ್ತಾ ಇದೆ. ಶೇರ್ ಹೋಲ್ಡರ್ ಆಗಿಲ್ಲದೆ ಇರೋರ ಅಕೌಂಟಿಗೆ ಕೂಡ ಅವ್ರು ಹಾಕೊಂಡಿದ್ದಾರೆ. ಅವರ ತಂದೆ ತಾಯಿ, ಹೆಂಡತಿ, ಆಮೇಲೆ ತಣ್ಣಂದಿರೋ ತಮ್ಮಂದಿರು ಎಲ್ಲರ ಅಕೌಂಟಿಗೂ ಅವರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ 5 ರೂಪಾಯಿ ಯಾವ್ದು ಹೊರತ ಕಾಫಿ ಕುಡಿದಲ್ಲ, ಏನು ಮಾಡಿಲ್ಲ. ಇವೆಲ್ಲ ನಾವು ಟೈಮ್ಗೆ ಆಮೇಲೆ ಅನುಪುರದ ಸೂಪರ್ವೈಸರ್ ಇದ್ದರು, ಅವರು ನೀಟಾಗಿ ಮೀಟಿಂಗ್ ಎಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ರು. ಇವರು ಇವರು ಸೂಪರ್ವೈಸರ್ ಬಂದಮೇಲೆ ನಮ್ಮ ಡೈರಿ ಹದಗೆಟ್ಟು ಹೋಗಿದೆ. ಸೂಪರ್ವೈಸರ್ ದಿಲೀಪ್ ಅಂತ ಸರ್. ಆಮೇಲೆ ನಮಗೆಲ್ಲ ನೋಡಿ ಎಲ್ಲ ತೊಂದರೆ ಆಗಿ ನಮ್ಮ ದುಡ್ಡು ಕರೆಕ್ಟಾಗಿ ಬರ್ತಾ ಇಲ್ಲ. ಆಮೇಲೆ 5 ರೂಪಾಯಿ ಬಿಲ್ಲು ಬರ್ತಾ ಇಲ್ಲ. ನಮ್ಮ ದುಡ್ಡೆಲ್ಲ ಅಲ್ಲಲ್ಲೇ ಕಟ್ ಮಾಡಿ ಕೊಡ್ತಾವ್ರೆ. ನಮ್ಮೂರೇ ಸೆಕ್ರೆಟ್ರಿ ಅವರು ನೀಟಾಗಿ ನೋಡಿ ಇವತ್ತು ಅಷ್ಟೆಲ್ಲ ಜವಾಬ್ದಾರಿ ಇವರು ಇಡೀ ಜನ ಎಲ್ಲ ನಿಂತ್ಕೊಂಡು ಜವಾಬ್ದಾರಿಗೆ ಕರೆದ್ರು ಜಮಾ ಮಾಡ್ಕೊಂಡು 3 ಕೋಟಿ 4 ಕೋಟಿ ದುಡ್ಡು ಲಾಸ್ ಮಾಡೈತವ್ರೆ. ಇನ್ನು ಹಾಲಿನ ಡೈರಿ ಸಂಘದ ಆಡಳಿತಾತ್ಮಕ ಕಾರ್ಯವೈಖರಿಯ ಮೇಲೂ ಪ್ರಶ್ನೆ ಎತ್ತಿದ ರೈತರು ಹಲವು ವರ್ಷಗಳಿಂದ ಸಂಘದ ಚುನಾವಣೆಯನ್ನ ನಿಯಮಿತವಾಗಿ ನಡೆಸದೆ ಕೇವಲ ವ್ಯಕ್ತಿಗಳ ನಿಯಂತ್ರಣದಲ್ಲಿ ಆಡಳಿತ ನಡೀತಾ ಇದೆ ಎಂದು ಆರೋಪಿಸಿದರು. ಇನ್ನು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗಾಗಿರುವ ನಷ್ಟವನ್ನ ಭರಿಸಿಕೊಡಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.